ದೇವ ಬಸವೇಶ್ವರ, ಕಷ್ಟದ ಕಡಲಲ್ಲಿ ಹಾಕಬೇಡ ಈ ನಿನ್ನ ಬಡತನದ. ಇಂದಿನ ತಳುಕು ಬೆಳಕಿನ ಸಮಾಜದ ಸಿರಿವಂತರು, ದಯಾ ದಾಕ್ಷಿಣ್ಯವಿಲ್ಲದ ದುಷ್ಟರು, ಮಾನವರು ಅಧೋಗತಿ ದಾರಿ ಹಿಡಿದರು. ಸದಾಶಿವನು ಕಣ್ಣು ಬಿಡದೆ ಕಾಯ್ತಾ ಇದ್ದೇನೆ. ಎಲ್ಲಿವರೆಗೂ ಈ ವ್ಯಾಮೋದ ಆಟ? ಇದಕ್ಕೆ ಕೊನೆ ಇಲ್ಲವೇ? ಏನಣ್ಣ, ನಿನ್ನ ಬಟ್ಟೆ ಬರಿಗಳನ್ನು ಕಟ್ಟಿಕೊಂಡು ಎಲ್ಲಿಗೆ ಹೊರಟಿರು? ಮನೆಯಲ್ಲಿ ರೊಟ್ಟೆ ಬಟ್ಟೆಗೆ ಬಡತನ ಬಂದಾಗ ಅದರ ಹೊರೆಯನ್ನು ತಮ್ಮ ತಂಗಿಯರ ಮೇಲೆ ಹಾಕದೆ ವಾಸಸ್ಥಾನವಾದ ಕುಬೇರ ನಗರಕ್ಕೆ ಹೊರಟಿರುವೆ. ಅಂದ್ರೆ ನಿನಗೇನಾದ್ರೂ ನೌಕರಿ ಸಿಕ್ಕಿತ್ತೇನಣ್ಣ? ನಮ್ಮಂತವರಿಗೆ ನೌಕರಿ ಸಿಗಬೇಕಂದರೆ ನಾವು ಹಣವಂತರ ಮನೆಯಲ್ಲಿ ಹುಟ್ಟಿರಬೇಕು. ಅಕಸ್ಮಾತ್ ನಮ್ಮಂತವರಿಗೆ ನೌಕರಿ ಸಿಕ್ಕರು ಚಪ್ರಾಸಿ ಅಂತವೇ ನೌಕರಿ ಹೊರತು ಬೇರೊಂದಲ್ಲಮ್ಮ. ಅಣ್ಣ, ದುಡಿಮೆಗೆ ಹೆಸರು ಇಡುವುದನ್ನು ಬಿಟ್ಟು ಪಾಲಿಗೆ ಬಂದದ್ದು ಪಂಚಾಮೃತವೆಂದು ತಿಳಿದುಕೊಳ್ಳಬೇಕಲ್ಲ. ಪಾಲಿಗೆ ಬಂದದ್ದು ಪಂಚಾಮೃತವೆಂದು ನಮ್ಮ ಭಾರತದಲ್ಲಿ ಎಲ್ಲರೂ ತಮ್ಮ ತಮ್ಮ ಕೆಲಸ ಶ್ರದ್ಧೆಯಿಂದ ಪಾಲಿಸಿದರೆ ನಮ್ಮ ಭಾರತಕ್ಕೆ ಬಡತನದ ಭೂತ ಮನೆ ಮಾಡಿಕೊಂಡಿರುತ್ತಿರಲಿಲ್ಲ. ಒಬ್ಬರು ತನ್ನ ಸ್ವಾರ್ಥ ಸಾಗರ ಮತನಗೈದು ಅದರೊಳಗಡೆಯಿಂದ ಹುಟ್ಟಿದ ಲಕ್ಷ್ಮಿಯನ್ನು ಮೋಹಿಸಿ ಮನ ಮೋಹಕ ಜೀವನ ಸಾಗಿಸುತ್ತಿರುವಾಗ ನಾನು ಏಕೆ ಸ್ವಾರ್ಥಕ್ಕಾಗಿ ಚಿಂತಿಸಲಿ? ಅಣ್ಣ, ಎಲ್ಲರೂ ಸ್ವಾರ್ಥಿಗಳಲ್ಲ. ನೀ ಸ್ವಾರ್ಥ ಗಾಂಧೀಜಿಯವರಂತೆ ನಮಗೆ ಸ್ವಾತಂತ್ರ್ಯ ಲಭಿಸಿದ್ದಣ್ಣ. ಕೊನೆಗೂ ಆ ಮಹಾತ್ಮನಿಗೆ ಸ್ವಾರ್ಥಿ ಒಂದು ಗುಂಡಲ್ಲವೇ? ಅಂದರೆ ಆಸೆಗಳಿಗೆ ಅತಿಲಾಸೆ ಬಿದ್ದು ಈ ಮಾನವೆಯನ್ನು ಕಳೆದುಕೊಳ್ಳಲು ಅವಿವೇಕಿ ಆಗುತ್ತಿರುವೇನು? ದೊರೆಯುವ ಹಣ ಸಿಗುವ ಸುಖಕ್ಕಾಗಿ ಎಲ್ಲವನ್ನು ಮಾರಲು ಸಿದ್ಧನಿದೆ. ಹಾಗಿದ್ದರೆ ಮುಂದೆ ನನ್ನ ಮಾರ್ಗದರ್ಶಕರಲ್ಲ ಇದ್ದಾರಲ್ಲ ಇನ್ನೊಬ್ಬ ಅಣ್ಣ ಚಂದ್ರಣ್ಣ. ನ್ಯಾಯ ನೀತಿ ಎಂದು ಕರ್ಮ ಜೀವನವನ್ನು ಸಾಗಿಸಿರುವ ಅವನೇ ನಿನ್ನ ಮುಂದಿನ ಮಾರ್ಗದರ್ಶಕ. ಅಣ್ಣ, ಅತಿ ಲಾಲಾಸೆಯೇ ನರಕ, ಅರಿವಿನ ನಿವಾಸವೇ ಸ್ವರ್ಗ. ಈ ಜೀವನ ಸ್ವರ್ಗವನ್ನು ತೊರೆಯದಿರಣ್ಣ. ಈಗಿನ ಪಾಲುಷ ಉಪದೇಶಕ್ಕೆ ಮರಳಾಗುವ ಬಾಲಕ ನಾನಲ್ಲ. ನಾ ಕಾಣುವ ಕನಸು ನನಸಾಗಬೇಕಾದರೆ, ವಿಶ್ರಾಂತಿತ ಆಸ್ತಿ ಮರಳಿ ಪಡೆಯಬೇಕಾದರೆ ನಾನಿನ್ನು ಈ ಮನೆಯನ್ನು ತೊರೆಯಲೇಬೇಕು. ಈ ನನ್ನ ಅಣ್ಣ ರಘು ದುಶ್ಚಟಗಳ ಕೊಪ್ಪರಿಗೆಯಲ್ಲಿ ಸಂಧಿ ಹೋಗುತ್ತಿರುವನು. ಅದೇ ನನ್ನ ಚಂದ್ರಣ್ಣ ಸಂತೋಷದ ಹೂ ನ್ಯಾಯದಿಂದ ಬಾಳಬೇಕಾದ ಸಮಯದಲ್ಲಿ ಈ ಸಂಸಾರ ಎಂಬ ಚಿತೆಯಲ್ಲಿ ಕೊಂದಿ ಹೋಗುತ್ತಿರೋನು. ಈ ನನ್ನ ಅಣ್ಣನಿಗೆ ಸುಖ ಶಾಂತಿಯನ್ನು ಸಂಭ್ರಮಿಸುವಂತ ಆ ದೇವರಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಅದನ್ನೇನೋ ಚಿಂತಿಸುತ್ತಿರಲ್ಲಮ್ಮ. ಅಣ್ಣ, ಚಿಂತಿಸಲಿಕ್ಕೆ ಮತ್ತೇನಿದೆ ಅಣ್ಣ? ನಮ್ಮ ಬಡತನದ ಬಾಳ ಅಂತ ಬಿಟ್ಟರೆ ನೀರು ಚಿಂತಿಸುವುದೆಲ್ಲ ನಾಕಕ್ಕೆ ನರಳಿಕೆ ಅನ್ನುವಂತಮ್ಮ. ಅಣ್ಣ, ಇಂದು ರಘಣ್ಣ ತನ್ನ ಬಟ್ಟೆ ಬರಿಗಳನ್ನು ಕಟ್ಟಿಕೊಂಡು ಅವಿವೇಕಿಯಂತೆ ಹೊರಟು ಹೋದಣ್ಣ. ಭೂಲೋಕದಲ್ಲಿ ಆಡುತ್ತಿರುವ ಪತಂಗ ಅಗ್ನಿಗೆ ಉರಿಗೆ ಮರಳಾದಂತೆ ಅವನೀಗ ಹಣವೆಂಬ ಹುಚ್ಚಿನಿಂದ ಹುಚ್ಚು ನಾಯಿಯಂತೆ ತಿರುಗಾಡುತ್ತಿದ್ದಾನೆ. ಅವನು ಹೋದರೆ ಹೋಗಲಿ ಬಿಡಮ್ಮ. ನಾನು ನನ್ನ ಜೀವನದ ಕೊನೆಯ ಉಸಿರಿರುವವರೆಗೂ ನಿನ್ನನ್ನು ಸುಖದಿಂದಿಡುವೆ. ಅಣ್ಣ, ಮಾತಾಪಿತರಲ್ಲದ ನಮಗೆ ನೀನು ತಂದೆಯ ಸ್ಥಾನ ನೀಡಿದ್ಯಣ್ಣ. ನಿನ್ನಂತರನ್ನು ತೊರೆಯಬೇಕಾದರೆ ನಾವು ಪುಣ್ಯ ಮಾಡಿರಬೇಕು. ನೀನು ಒಳ್ಳೆಯವಳಾದರೆ ನಿನಗೇಕಮ್ಮ ಈ ಚಿಂತೆ. ನಾನು ಸಾಯುವವರೆಗೂ ನಿನ್ನ ಸುಖದಿಂದಿಡುವೆ. ಇದೇಕಮ್ಮ ಕಣ್ಣೀರು? ಸತ್ಯವಂತ ರಾಜನಿಗೆ ತಪ್ಪಲಿಲ್ಲ ಕಣ್ಣಿಗೆ ಹೊಡೆದು ಜೀವಿಸುವುದು. ಸತ್ಯ ಹರಿಶ್ಚಂದ್ರನಂತ ದೊರೆಗೆ ತಪ್ಪಲಿಲ್ಲ ಸುಡುಗಾಡು ಕಾದು ಜೀವಿಸುವುದು. ಅಂತ ಮಹಾನ್ ವ್ಯಕ್ತಿಗಳಿಗೆ ತಪ್ಪಲಿಲ್ಲ ಈ ಒತ್ತು ಗೊತ್ತಿನಾಟ. ಅಂದ ಮೇಲೆ ನಾನು ಯಾವ ಮಹಾ ಎಲ್ಲಿ ಬಿಡು. ಕಮಲ, ಕಷ್ಟ ಮನುಷ್ಯನಿಗೆ ಬಾರದೆ ಕಲ್ಲಿಗೆ ಬರುತ್ತದೆ ನಮ್ಮ. ಇದು ಬಿಟ್ಟು ನಿನ್ನನ್ನು ಮದುವೆ ಮಾಡಬೇಕೆಂಬ ಚಿಂತೆ ನನ್ನನ್ನು ಬೆಟ್ಟದಷ್ಟೇ ಕಾಡುತ್ತಿದೆ. ಯಾಕಣ್ಣ, ಈ ನಿನ್ನ ತಂಗಿ ಅಷ್ಟು ಭಾರವಾದಳಣ್ಣ? ಹುಚ್ಚಿ ನೀನು ಮನದಿನಿಯೊಡಗೂಡಿ ಮದುವೆ ಎಂಬ ಮಮತೆಯ ಸೇತುವೆಯನ್ನು ದಾಟುವುದು ನನಗೆ ಬೇಸರದ ವಿಷಯವೇ?
ಅದರೇಕೆ ನೀನು ಚಿಂತಿಸುವೆವಾ? ಆದರೆ ಈ ವರದಕ್ಷಿಣೆ ಯುಗದಲ್ಲಿ ನನ್ನ ತಂಗಿಗೆ ಎಂತ ವರನನ್ನು ತರಬೇಕೆಂಬುದೇ ನನಗೆ ತಿಳಿಯದಂತಾಗಿದೆ ತಾಯಿ, ನನಗೆ ತಿಳಿಯದಂತಾಗಿದೆ. ಅಣ್ಣ, ಭಾರತ ಸರ್ಕಾರ ಈ ವರದಕ್ಷಿಣೆ ಎಂಬ ಭೂತವನ್ನು ಹೊತ್ತು ಓಡಿಸುವುದಕ್ಕಾಗಿ ಅದೆಂತ ಹೋರಾಟ ಮಾಡಿದರೂ ಯಾರಿಂದಲೂ ಸಾಧ್ಯವಾಗಲಿಲ್ಲವಣ್ಣ. ಇಂದಿನ ಸಮಾಜದ ಸಿರಿವಂತರು, ವಿದ್ಯಾವಂತರು, ವಿನಯಶೀಲರೆಲ್ಲರೂ ವರದಕ್ಷಿಣೆ ಎಂಬ ಆಸನದಿಂದ ಮೇಲೇರದೆ ಕುಳಿತಿದ್ದಾರಮ್ಮ. ಇದಕ್ಕಾಗಿ ಕೆಲ ಬಡ ಕನ್ಯೆಯರು ಮದುವೆ ಎಂಬ ಕವಿ ರಶ್ಮಿಯ ದರ್ಶನವಿಲ್ಲದೆ ಅರಮನೆಯಂತೆ ಕೆಂಗೆಟ್ಟು ಕುಳಿತಿದ್ದಾರೆ. ಆದರೆ ನನಗೆ ಎಷ್ಟೇ ಸಾಲವಾದರೂ ಚಿಂತೆ ಇಲ್ಲ, ಎಷ್ಟೇ ಕಷ್ಟವಾದರೂ ಪರವಾಗಿಲ್ಲ. ನಿನ್ನನ್ನು ಮಾತ್ರ ವಿದ್ಯಾವಂತ ಹಾಗೂ ವಿನಯಶೀಲರ ಮನೆಗೇನೆ ಕಳಿಸಿಕೊಡುತ್ತೇನಲ್ಲ. ಅಣ್ಣ, ವಿಚಾರ ಮಾಡ್ತಾ ಬಾಳತ್ತತ್ತು. ಬಾ, ಊಟ ಮಾಡೋಣ. ನಡಿಯಮ್ಮ, ಹೋಗೋಣ. ಯಾರು ವಿಜಯನೇ? ನಿಶಾ ವೇಳೆಯಲ್ಲಿ ರವಿ ಮೂಡಿದಂತಾಯ್ತಲ್ಲ. ಹೇಳಿದ್ರು ನಿಶಾ ವೇಳೆಯಲ್ಲಿ ರವಿ ಮೂಡುವುದೇ ಅಲ್ಲಲ್ಲ, ನಿಶಾದ ಸ್ನೇಹಿತ ಚಂದ್ರ ಅವನೇ ಮೂಡುತ್ತಾ ಇರ್ತಾನೆ. ಹೌದು, ಇಂದೇಕೋ ಹೆಂಡತಿಯ ಮನೆಗೆ ಜಾಮುಖವಾಗಮಿಸಿದಂತೆ ನುಡಿತಿರುವಲ್ಲ. ಇಂಥ ಧನಹೀನನ ಕುಟುಂಬಕ್ಕೆ ನಿಮ್ಮಂತ ಸಿರಿವಂತರು ಆಗಮಿಸಿದರೆ ಆಶ್ಚರ್ಯವಾಗುವುದಿಲ್ಲವೇ? ಚಂದ್ರು, ನನ್ನ ಆಗಮನೆಯನೆಂದು ಹೊಸದೆ ಹಣದ ಮತದಿಂದ ಲಕ್ಷ್ಮಿ ಪುತ್ರ ನಾನೆಂದು ಎಂದಾದರೂ ನಿನ್ನನ್ನು ಕೆಳಗೆ ಕಂಡಿದ್ದೇನೆ. ಮಾತಿನಲ್ಲಿ ಸ್ನೇಹವನ್ನು ನೆನೆಸಿಕೊ. ಅವರು ಎಂದೂ ಬಡವ ಶ್ರೀಮಂತರ ಸೇವಲ್ಲವೇ? ಮಾತಿನಲ್ಲಿ ಆಚಾರ, ಕೃತಿಯಲ್ಲಿ ಅನಾಚಾರ. ಏನಿದ್ದರೂ ನವ ಯುಗದ ಹಣವಂತರು ಬಲು ನಯವಂಚಕರು. ಏನು ಚಂದ್ರು, ಇಂದೇಕ ಹೊಸ ನುಡಿಗಳ ಸುರುಮಲೆಯಿಂದ ಸುರಿಯಲು ಆರಂಭಿಸಿರಲ್ಲ. ಎಂದಾದರೂ ನಾನು ಹಣಕ್ಕೆ ಬೆಲೆ ಕೊಟ್ಟಿದ್ದೇನೆ. ಹಣಕ್ಕೆ ಬೆಲೆ ಕೊಡಲಾರೆ, ಹಣಕ್ಕೆ ಬೆಲೆ ಕೊಡಲಾರೆ ಎಂದು ಹೇಳುವ ನೀನೇ ನಾಳೆ ವರದಕ್ಷಿಣೆ ಎಂಬ ಆಸನದಿಂದ ಹೇಳದೆ ಮದುವೆಯಾಗಬಲ್ಲೆಯ? ಚಂದ್ರು, ಈ ವರದಕ್ಷಿಣೆ ಭೀಕಾರತೆಯನ್ನು ಕೊಂಡು ಈ ನನ್ನ ಗೆಳೆಯನ ಮನ ನಿರ್ಮಲ ಸ್ನೇಹವನ್ನು ಶಂಕಿಸುವಂತಾಗಿದೆ. ಚಂದ್ರು, ಎಲ್ಲರಂತವನಲ್ಲ ಈ ನನ್ನ ಮಿತ್ರ. ನಾನು ಸತ್ಯವಾಗಿ ಹೇಳ್ತಾ ಇದ್ದೇನೆ. ನೀನು ಒಪ್ಪಿಗೆದ್ದರೆ ಈ ನಿನ್ನ ಬೆಳವು ನಿಂತಿರುವ ತಂಗಿಯನ್ನು ಇಲ್ಲದೆ ಮದುವೆಯಾಗಲು ನಾನು ಸದಾ ಸಿದ್ಧನಿದ್ದೇನೆ. ವಿಜಯ್, ಇದು ಈ ನುಡಿಯು ನಮ್ಮ ಸೂರ್ಯ ಚಂದ್ರರಷ್ಟೇ ಸತ್ಯ. ನನ್ನ ಕಾರ್ಯವನ್ನು ಕೈಗೊಂಡಿದರೆ ಈ ಬಡತನದ ಕಡಲಲ್ಲಿ ಕಲ್ಲು ಮಣ್ಣಿನ ಮಾಣಿಕ್ಯವೂ ಸಿಗುತ್ತದೆಂದು ನಾನು ನಂಬಿಕೊಳ್ಳುತ್ತೇನೆ. ಕ್ಷಮಿಸು ಮಿತ್ರ, ಬಡತನದ ಬೇಗೆಯಲ್ಲಿ ದಿಟವನ್ನರಿಯದೆ ಕಟು ನುಡಿಯುವನೆಂದು ತಿಳಿದೆಯಾ ಈ ನಿನ್ನ ಚಂದ್ರುವನ್ನ? ತಪ್ಪು ನಿನ್ನದಲ್ಲ, ಎಲ್ಲ ಈ ಶ್ರೀಮಂತ ಸಮಾಜದ್ದು. ವರದಕ್ಷಿಣೆ ಅನ್ನೋದು ವ್ಯಾಪಾರವನ್ನಾಗಿಸಿ ಮಾಡಿಸಿ ಬಡವರಿಗೆ ವ್ಯಾಪಾರ ಇಲ್ಲದಂತೆ ಮಾಡಿದ್ದಿರದೆ ಈ ಸಮಾಜದ್ದು. ವಿಜಯ್, ಮರೆತು ನಿನ್ನ ತಂಗಿಯನ್ನು ಕೊಟ್ಟು ಬೀಗತನ ಬೆಳೆಸುವೆಯೋ ಅಥವಾ? ವಿಜಯ್, ನೀನು ನಿಜವಾಗಿಯೂ ಬುದ್ಧಿವಂತ. ಅಂಬಿಯೊಡನೆ ಕಾದಾಡಿ ಬೈಕೂದಲು ಸುಟ್ಟುಕೊಂಡ ಮೂರ್ಖ ಕರಡಿಯ ಪಾಡಾಯಿತು ನನ್ನದು. ನೋಡು ಚಂದ್ರು, ನಿನ್ನ ತಂಗಿ ಯಾವುದರಲ್ಲಿ ಕಡಿಮೆ ಇದ್ದಾಳೆ? ವಿನಯದಲ್ಲಿಯೋ, ಪ್ರೀತಿಯಲ್ಲಿಯೋ? ಈ ಪ್ರೀತಿಯ ಕಮಲ ನನಗೆ ಸಿಗಬೇಕು. ನನ್ನ ಪುಣ್ಯ ಮೊದಲು ನಿನ್ನ ಸಮಸ್ಯೆಯನ್ನು ಹೇಳಿದರು. ವಿಜಯ್, ನಿನ್ನ ಮಾತು ನನ್ನ ಮುಗ್ಧ ಮಾತುಗಳಿಂದ ನಿನ್ನ ಹೃದಯವನ್ನ ಕೆರಳಿಸಿ ನಾನು ಕಪಟತನದ ಸಂಬಂಧ ಬೆಳೆಸಿದೆ. ನೋಡು ಚಂದ್ರು, ಸಮ್ಮತಿಯನ್ನು ಬಿಟ್ಟು ಮೊದಲಿನ ವ್ಯಕ್ತಿಯನ್ನು ಮರೆತು ನಿನ್ನ ಸಮಸ್ಯೆಯನ್ನು ಮೊದಲು ನೀನು ವಿಜಯ್, ನಿನ್ನ ಪ್ರತಿ ಮಾತಿಗೂ ನಾನು ಮೂಕನಾಗಿದ್ದೇನೆ. ನಿನ್ನ ಮಾತಿಗೆ ಬದಲು ಹೇಳುವಷ್ಟು ಶಕ್ತಿ ನನ್ನಲ್ಲಿಲ್ಲ. ತುಂಬಾ ಧನ್ಯವಾದಗಳು. ವಿಷಯವನ್ನು ಮರೆತು ಇನ್ನು ಮೊದಲೆಂದು ಈ ಬಡವನ ಮನೆಯ ಚಹಾ ಸವಿದರೆ ಚೆನ್ನಾಗಿತ್ತು. ದೇವರು ದಯವಂತಿದ್ದರೆ ನಾಳೆಗೆ ಸಿಂಹ ನೋಡಬಹುದಲ್ಲವೇ? ಸ್ನೇಹಿತ ವಿಜಯ್ ನಿಜವಾಗಿಯೂ ದಯಾವಂತ.
ಕಮಲ, ವಿಜಯನ ಬಾಳ ಮಂದಿರದಲ್ಲಿ ಪ್ರವೇಶಿಸಲು ನಿನಗೆ ಇಷ್ಟವಿದೆಯೇನಮ್ಮ? ಹಿರಿಯ ಅಣ್ಣನಾದ ನೀನು ವಿಚಾರಿಸಿದ ಮೇಲೆ ಇದರಲ್ಲಿ ನನ್ನದೇ ಏನಿದೆ ಅಣ್ಣ? ಅಂದರೆ ನಿನಗೂ ಕೂಡ ಒಪ್ಪಿಗೆ ಇದೆ ಅಂತಾಯ್ತು. ಇರಲಿ, ಆ ಮಾರಮ್ಮ ದೇವಿಯ ಕೃಪೆಯಿಂದ ನಿಮ್ಮ ಮದುವೆಯನ್ನು ನಿರ್ವಿಘ್ನವಾಗಿ ನೆರವೇರಿಸಿ ಬಿಟ್ಟರೆ ನಮ್ಮಷ್ಟು ಪುಣ್ಯಶಾಲಿಗಳು ಯಾರು ಇಲ್ಲ ಈ ಜಗದಲ್ಲಿ. ಮಾತಿಗೆ ಕಡಿವಾಣ ಹಾಕಿ ಮೊದಲು ಊಟ ಮಾಡೋಣ ಬಾ ಅಣ್ಣ. ನಡಿಯಮ್ಮ, ಹೋಗೋಣ.